ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೇನೆ. ಬೆಳಗ್ಗೆ ಅಂದರೆ 11:30 ಆಯಿತು ಇಲ್ಲಿ. ಆ್ಯಂಡ್ ನಂದೆಲ್ಲ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಆಯಿತು. ತಶಿ ಅಂದು ಕೂಡ ಅಷ್ಟೇ ಬ್ರೇಕ್ಫಾಸ್ಟ್ ಆಗಿ ಸ್ನಾನ ಆಗಿ ಈಗ ಮಲಗಿದ್ದಾಳೆ. ಇವತ್ತು ನಾನೀಗ ಒಂದು ಔಟ್ಫಿಟ್ ಹಾಕಿದ್ದೇನಲ್ವಾ, ಇದು ಆ್ಯಕ್ಚುಲಿ ಪಾಕಿಸ್ತಾನಿದು ಡ್ರೆಸ್. ಇದು ನನಗೆ ನನ್ನ ಓಲ್ಡ್ ರೂಮ್ಮೇಟ್ ಒಬ್ಬಳು, ಇದು ಪಾಕಿಸ್ತಾನವಳು. ಸೊ ಅವಳು ಪಾಕಿಸ್ತಾನಿಗೆ ಹೋಗಿ ವಾಪಸ್ ಬರುವಾಗ ನನಗೆ ಈ ಡ್ರೆಸ್ ಕೊಟ್ಟಿದ್ಲು. ಸೊ ಈಗ ಫಸ್ಟ್ ಟೈಮ್ ವೇರ್ ಮಾಡ್ತಾ ಇದ್ದೇನೆ. ಐ ಥಿಂಕ್ ಅವಳು ಕೊಟ್ಟು ನನಗೆ ಅರೌಂಡ್ 1.5 ಇಯರ್ ಆಯಿತು. ಈಗ ನನಗೆ ಕಬೋಟಲ್ಲಿ ಹುಡುಕುವಾಗ ಸಿಕ್ತು. ಸೊ ಇನ್ನೊಂದು ರೂಮಲ್ಲಿ ನಮ್ಮಲ್ಲಿ ವಿಂಡೋ ಮಾತ್ರ ಇರೋದು. ಸೊ ವಿಂಡೋದಿಂದ ಹೇಗೆ ಕಾಣ್ತದೆ ಅಂತ ನಾನೊಮ್ಮೆ ತೋರಿಸ್ತೇನೆ ನಿಮಗೆ. ಓಕೆ, ಸೊ ಇದು ವಿಂಡೋ. ಆಚೆ ಹೋದರೆ ಅದು ಗ್ಯಾಲರಿ, ಇದು ವಿಂಡೋ. ಸೊ ವಿಂಡೋದಿಂದ ಈ ಥರ ವ್ಯೂ ಕಾಣ್ತದೆ ನೋಡಿ ಗಾಯ್ಸ್. ಈ ಥರ ಫುಲ್ಲು ಬಿಸಿಲೀಗ ಅರೌಂಡ್ 42 ಡಿಗ್ರಿ ಏನೋ ಇದೆ ಈಗ ಬಿಸಿ. ಈ ಹೊತ್ತಲ್ಲಿ ಯಾರು ಔಟ್ಸೈಡ್ ಹೋಗಲ್ಲ, ನೋಡ್ಬೋದು ಯಾರಿಲ್ಲ. ಬೀಚ್ ಹತ್ರನೂ ಯಾರಿಲ್ಲ, ಔಟ್ಸೈಡ್ ಕೂಡ ಯಾರು ಕಾಣಲ್ಲ ನಿಮಗೆ ಈ ಹೊತ್ತಲ್ಲಿ ನೋಡಿ ಗಾಯ್ಸ್. ನಿಮಗೆ ಈ ಪ್ಲೇಸ್ ಸ್ವಲ್ಪ ನೋಡುವಾಗ ನಮ್ಮ ಇಂಡಿಯಾ ಊರಿನ ನೆನಪು ಬರುತ್ತೆ. ಯಾಕಂದರೆ ಊರಲ್ಲಿ ಅಷ್ಟೇ ಅಲ್ವಾ ಈ ಥರನೇ ಮನೆಗಳಿರೋದಲ್ವ, ವಿಲ್ಲಾಸ್ ಎಲ್ಲ. ಸೊ ಇಲ್ಲಿ ಹಾಗೇನೆ ನೋಡ್ಬೋದು ನೀವು. ನೋಡಿ ಇದೆಲ್ಲ ವಿಲ್ಲಾಸಲ್ಲಿ, ಅಲ್ಲಿ ಒಂದು ಹೋಟೆಲು, ಆಮೇಲೆ ಇದೆಲ್ಲ ಖಾಲಿ ಪ್ಲೇಸ್ ಈ ಥರ ಇದೆ. ಬಟ್ ಅಷ್ಟು ಬಿಸಿ ಇಲ್ಲ ಈಗ. ಆಯಿತು, ಇನ್ನು ನೆಕ್ಸ್ಟ್ ಮಂತಿಂದ ಸ್ವಲ್ಪ ಕೂಲ್ ಸ್ಟಾರ್ಟ್ ಆಗ್ತದೆ. ಬಿಸಿ ಬರ್ತಾ ಇದೆ. ಕೂಲ್ ಇರುವಾಗಂತೂ ತುಂಬಾ ಖುಷಿ ಆಗುತ್ತೆ, ಅಂದರೆ ಕೂಲ್ ಇರುತ್ತೆ. ಹಾಗೆ ಕಿಚನಲ್ಲಿ ಸ್ವಲ್ಪ ನನ್ನ ಡ್ರೆಸ್ ಕೂಡ ನಾನು ತೋರಿಸ್ತಾ ಇದ್ದೀನಿ, ಅಂದರೆ ಹೇಗಿದೆ ಅಂತ, ಪಾಕಿಸ್ತಾನಿ ಸೂಟ್. ಹಾಗೆ ಇವತ್ತು ಫ್ರಿಜ್ಜಲ್ಲಿ ನೋಡುವಾಗ ನನಗೆ ಸಿಕ್ಕಿದ್ದು ಬಸಳೆ. ಯಾಕಂದರೆ ನೆನ್ನೆನೇ ತಂದಿದ್ವಿ ಬಸಳೆ, ಬಟ್ ಅದು ನೆಕ್ಸ್ಟ್ ಡೇನೇ ಒಣಗಿ ಹೋಗಿತ್ತು. ಸೊ ಅದನ್ನೇ ಇವತ್ತು ಮಾಡುವ ಅಂತ ಹೇಳಿ ನಾನು ಬಸಳೆ ರೆಸಿಪಿಗೆ ನಾವು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಏನೆಲ್ಲ ಹಾಕ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನಮ್ಮ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಓಕೆ. ಸೊ ಇವತ್ತಿನ ರೆಸಿಪಿ ಸೊ ಏನಂದರೆ, ಈಗ ಇರೋದು ವೆಜ್ಜಲ್ಲಿ ಬಸಳೆ. ಯಾಕೆ ಅಂದರೆ ಬಸಳೆಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಓಕೆ, ಸೊ ಇದನ್ನು ಈಗ ಮಾಡ್ತೇನೆ. ಯಾಕಂದರೆ ಇನ್ನು ನಾಳೆ ತನಕ ಇಟ್ಟರೆ ಫುಲ್ ಹಾಳಾಗುತ್ತೆ ನೋಡಿ ಆಲ್ರೆಡಿ. ಸೊ ನಾಳೆ ತನಕ ಇಟ್ಟರೆ ಹಾಳಾಗುತ್ತೆ ಅದು, ಅಂದರೆ ಬಾಡಿ ಹೋಗ್ತದೆ. ನನಗೆ ಇಷ್ಟ ಕೂಡ, ಆ್ಯಂಡ್ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಲೀವ್ಸನ್ನು ನಾನು ನನ್ನ ಬೇಬಿ ತಶನ್ಗೆ ಕೂಡ ಎತ್ತಿಡ್ತೇನೆ ಆಫ್ಟರ್ನೂನ್ ಕೊಡಲಿಕ್ಕೆ ಅಂತ ಹೇಳಿ. ಬಿಕಾಸ್ ಇದು ತುಂಬ ಚೆನ್ನಾಗಿ ಹೆಲ್ತಿಗೆ ತುಂಬ ಒಳ್ಳೆಯದಲ್ವ. ಸೊ ನನ್ನ ಬೇಬಿ ತಶನ್ಗೆ ಇವತ್ತು ಏನು ನಾನು ಆಫ್ಟರ್ನೂನ್ ಲಂಚ್ಗೆ ಪ್ರಿಪೇರ್ ಮಾಡ್ತೇನೆ ಅಂತ ಅದನ್ನು ಇಲ್ಲಿ ಈ ಥರ ಬರ್ತದೆ ನೋಡಿ, ಪೀಸ್ ಥರ ಈ ಥರ ನೋಡಿ. ಆಲ್ರೆಡಿ ಬಾಡಿ ಹೋಗಿದೆ. ಆ್ಯಕ್ಚುಲಿ ನೆನ್ನೆ ತಂದದಷ್ಟೇ ಸಂಜೆ ನೋಡಿ, ನೆನ್ನೆ ಸಂಜೆ ತಂದದಷ್ಟೇ, ಆಲ್ರೆಡಿ ಬಾಡಿ ಹೋಗಿದೆ. ಸೊ ಇದರದ್ದು ರೆಸಿಪಿ ಮಾಡೋಣ ಇವತ್ತು. ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಇದನ್ನು ನೀರಲ್ಲಿ ಸ್ವಲ್ಪ ಹಾಕಿಡ್ತೀನಿ. ಬಿಕಾಸ್ ಅದರಲ್ಲಿ ತುಂಬ ಚಿಕ್ಕ ಮಣ್ಣು ಥರ ಇರುತ್ತಲ್ಲ, ಅದಕ್ಕೆ. ಫಸ್ಟ್ ನಾನು ಇದನ್ನು ನೀರಲ್ಲಿ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದರೂ ನೀರಲ್ಲಿ ಹಾಕಿ ಇಡೋಣ. ಯಾಕಂದರೆ ಅದರಲ್ಲಿ ಮಣ್ಣಿರುತ್ತೆ ಅಲ್ವಾ, ಅದು ಬಿಡುತ್ತೆ ಸ್ವಲ್ಪ. ಸೊ ಆಮೇಲೆ 1-2-3 ಸಲ ವಾಶ್ ಮಾಡಿ ಆಮೇಲೆ ನಾವು ಬೇಯಿಸಲಿಕ್ಕೆ ಇಡೋಣ. ಓಕೆ, ಸೊ ಅದು 15 ಮಿನಿಟ್ಸಲ್ಲಿ ನೀರಲ್ಲಿ ಇಟ್ಟಿದ್ದೀನಿ. ಆಮೇಲೆ ಈಗ ಅದಕ್ಕೆ ಮಾಡೋ ಇಂಗ್ರೀಡಿಯೆಂಟ್ಸ್ ನಾನು ಏನೆಲ್ಲ ಹಾಕ್ತೀನಿ ಅಂತ ನಿಮಗೆ ಈಗ ನಾನು ತೋರಿಸ್ತೇನೆ. ನಾನು ಕಲಿತದ್ದು ನನ್ನ ಅಜ್ಜಿ ಮತ್ತು ನನ್ನ ಆಂಟಿ ಇದ್ದಾರೆ ನನ್ನ ಊರಲ್ಲಿ. ಅವರು ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ. ಸೊ ಏನಾದರೂ ಡೌಟ್ ಎಲ್ಲ ಇದ್ದರೆ ನಾನು ಅವರ ಹತ್ರ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳ್ತೇನೆ. ಸೊ ಅವರೆಲ್ಲ ಹೇಳ್ತಾರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದಂತ. ಸೊ ಹಾಗೆ ನೋಡುವ ನಾನಿವತ್ತು ಏನೆಲ್ಲ ಐಟಮ್ಸ್ ಹಾಕ್ತೀನಿ. ಆ್ಯಂಡ್ ಮ್ಯಾಂಗ್ಳೂರ್ ಸ್ಟೈಲ್, ಇದು ನಾವು ಮ್ಯಾಂಗ್ಳೂರಲ್ಲಿ ಈ ಥರ ಮಾಡೋದು ನಿಮಗೆ ನಾನು ಹೇಳ್ತೇನೆ. ಓಕೆ, ನಮ್ಮ ಮ್ಯಾಂಗ್ಳೂರಲ್ಲ, ಮ್ಯಾಂಗ್ಳೂರ್ ಮೆಣಸಿನ್ಕಾಯಿ. ಸೊ 1 2 3 4 5 ಮೆಣಸಿನಕಾಯಿ ಹಾಕ್ತೇನೆ. ಓಕೆ, ಆ್ಯಕ್ಚುಲಿ ಇದು ನನಗೆ ನನ್ನ ಮಾಮಿ ಕೊಟ್ಟದ್ದು ಇಂಡಿಯಾದಿಂದ ಬರುವಾಗ. ಸೊ ಆಯಿತು, ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು.
5 ಮೆಣಸಿನಕಾಯಿ ಹಾಕ್ತೀನಿ. ಇದು ಕೊತ್ತಂಬರಿ ಬೀಜ ನಾನು 1 ಸ್ಪೂನ್, ಇದು ಈ ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಆಮೇಲೆ 1 ಚಿಮಟಿ, ಈ ಥರ 1 ಚಿಮಟಿಯಲ್ಲಿ ಎಷ್ಟು ಬರುತ್ತೆ ಅಷ್ಟು ಮೆತ್ತೆ. ಇದೇ ಸ್ಪೂನಲ್ಲಿ ಹಾಫ್ ಕೂಡ ಅಲ್ಲ, 1/4 ಅಷ್ಟು ಜೀರಾ. ಆ್ಯಂಡ್ ಇಲ್ಲಿ ನೋಡಿ ನಮಗೆ ಕರಿಬೇವು ಸೊಪ್ಪು, ಇದು ಕೂಡ ನಾವು ಹಣ ಕೊಟ್ಟು ತರೋದು. ಸೊ ಇದಕ್ಕೆ 1 ದಿರಾಮ್ .28 ಅಂದರೆ 28, 25 ಆ ಥರ, 25 ರೂಪಾಯಿ ಇಷ್ಟು ಕರಿಬೇವು ಸೊಪ್ಪಿಗೆ. ಇದು ಸ್ವಲ್ಪ ಹಾಕಬೇಕು, ನಾನು ವಾಶ್ ಮಾಡಲಿಕ್ಕಿದೆ. ಸೊ ಸ್ವಲ್ಪ ಹಾಗೆ ಸ್ವಲ್ಪ ಸಾಸಿವೆ ನಾನು ಅಂದಾಜು 1/4 ಚಮಚ ಸಾಸಿವೆ. ಓಕೆ, ಅರ್ಧ ಆನಿಯನ್ ತಗೊಳ್ಳಿ, ಇದು ನಂದು ನಿನ್ನೆ ಕಟ್ ಮಾಡಿದಿತ್ತು, ಸೊ ಅದೇ ಹಾಕ್ತೇನೆ. ಏನೆಲ್ಲ ನಾನು ಐಟಮ್ಸ್ ತಗೊಂಡಿದ್ದೇನೆ ಅಂದರೆ 1 2 3 4 ಒಂದು 5 ಇದು ಮೆಣಸು, ಇದು ಕಾಶ್ಮೀರಿ ಮಿರ್ಚಿ, ಆ ಗುಂಟೂರು ಮೆಣಸು ಏನೊಂದು ಹೇಳ್ತಾರೆ. ಆಮೇಲೆ 1/2 ಈರುಳ್ಳಿ, 1 ಸ್ಪೂನ್ ಕೊರಿಯಾಂಡರ್ ಸೀಡ್ಸ್, ಆಮೇಲೆ 1/4 ಸ್ಪೂನ್ ಅಷ್ಟು ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು 1 ಚಿಮಟಿ ಮೆತ್ತೆ. ಓಕೆ, ಇಷ್ಟನ್ನು ಈಗ ನಾನು ಫಸ್ಟ್ ಸ್ವಲ್ಪ ಫ್ರೈ ಮಾಡ್ತೇನೆ. ಸೊ ಫಸ್ಟಿಗೆ ಕೊಕೊನಟ್ ಆಯಿಲ್, ಫಸ್ಟ್ ಮೆಣಸು ಹಾಕುವ. ಆ್ಯಕ್ಚುಲಿ ನಾನು ಇಷ್ಟೆಲ್ಲ ಅಡುಗೆ ಮಾಡೋಕ್ಕೆ ಕಲಿತದ್ದು ಇಂಡಿಯಾದಲ್ಲಿ. ಅಂದರೆ ಯಾವಾಗ ನಾನೀಗ ಡೆಲಿವರಿ ಆಗಿ ಒಂದು 3 ಮಂತ್ಸ್ ಆದಮೇಲೆ ನಾನೇ ಅಂದರೆ ಕಲಿತೆ. ಅಂದರೆ ಅಫ್ಕೋರ್ಸ್ ನಂಗೆ ಗೊತ್ತಿತ್ತು ಇನ್ನು ಇಲ್ಲಿಗೆ ಬಂದು ನಾನು ಒಬ್ಬಳೇ ಇರಬೇಕಲ್ವ, ಸೊ ಸ್ವಲ್ಪ ಕಲಿತ್ರೆ ಬೆಟರ್ ಅಲ್ವಾ ಅಂತೇಳಿ. ಸೊ ಹಾಗಾಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡೋದು, ಅಂದರೆ ಅಡುಗೆ ಬರ್ತಾ ಇತ್ತು, ಇಲ್ಲ ಅಂತ ಅಲ್ಲ, ಬಟ್ ಈ ಥರ ಎಲ್ಲ ಬರ್ತಾ ಇರಲಿಲ್ಲ. ಅಂದರೆ ಪೌಡರ್ ಎಲ್ಲ ಹಾಕಿ ಮಾಡ್ತಾ ಇದ್ದೆ, ಲೈಕ್ ಚಿಕನ್ ಕರಿ ಎಲ್ಲ ಪೌಡರ್ ಎಲ್ಲ ಹಾಕಿ, ಬಟ್ ಈ ಥರ ಪರ್ಫೆಕ್ಟಾಗೆಲ್ಲ ಹಾಕಿ ಮೆಣಸು ಇದೆಲ್ಲ ಹಾಕ್ಕೊಂಡೆಲ್ಲ ಬರ್ತಾ ಇರಲಿಲ್ಲ. ಸೊ ಈಗ ಕಲ್ತಿದ್ದೇನೆ, ಎಲ್ಲ ಬರ್ತದೆ. ಚಿಕನ್, ಫಿಶ್, ವೆಜ್ ಅಂತೂ ನನಗೆ ನಾಲೆಜೇ ಇರಲಿಲ್ಲ, ಲೈಕ್ ವೆಜ್ಜಿಗೆ ಏನೆಲ್ಲ ಹಾಕ್ತಾರೆ, ಎಂತೆಲ್ಲ ಹಾಕ್ತಾರೆ, ಬಟ್ ಈಗೆಲ್ಲ ಕಲ್ತಿದ್ದೀನಿ. ಹಾಗೆ ನೋಡುವ ಈ ಟೇಸ್ಟ್ ಹೇಗೆ ಬರೋದು. ಓಕೆ, ಸೊ ಇದೀಗ ಆಲ್ರೆಡಿ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಈಗ ಒಂದು ಇಷ್ಟು ಹುಳಿ ಹಾಕ್ತಾ ಇದ್ದೇನೆ. ಓಕೆ, ಆ್ಯಂಡ್ ಇದಕ್ಕೆ ಇನ್ನು ಇದು ತಣ್ಣಗಾಗಲಿ. ಇದಕ್ಕೆ ನಾನಿನ್ನು 1 ಕಪ್ ಅಲ್ಲ, ಒಂದು 1/2 ಕಪ್ ಅಷ್ಟು ನಾನು ಕೊಕೊನೆಟ್ ಹಾಕ್ತೇನೆ. ಸೊ ಇದು ನೋಡಿ, ಇಲ್ಲಿ ಕೊಕೊನೆಟ್ ಆ್ಯಕ್ಚುಲಿ ಗ್ರೇಟೆಡ್ ಕೂಡ ಸಿಗುತ್ತೆ, ಬಟ್ ನಾನು ಹೇಳೋದು ಇಡಿಯೇ ತನ್ನಿ ಅಂತ. ಯಾಕಂದರೆ ಇದು ನಾನು ಕಟ್ ಮಾಡಿ ಸ್ವಲ್ಪ ಪೀಸಸ್ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಬರುತ್ತೆ. ಯಾವಾಗ ನನಗೆ ಕುಕ್ ಮಾಡಬೇಕು ಆವಾಗ ಹೇಗೆ ಕಟ್ ಮಾಡೋದಂತ ತೋರಿಸ್ತೇನೆ. ನನ್ನ ಹತ್ರ ಇದಿಲ್ಲ, ಯಾವುದು ಇಲ್ಲಿ ಕತ್ತಿಗೆ ಏನು ಹೇಳ್ತಾರಪ್ಪ ಕನ್ನಡದಲ್ಲಿ, ನಂಗೆ ಗೊತ್ತಿಲ್ಲ, ಅದಿಲ್ಲ. ಸೊ ನನ್ನ ಹತ್ರ ಒಂದು ಶೆಫ್ ನೈಫ್ ಇದೆ, ಸೊ ಅದರಲ್ಲೇ ನಾನು ಕಟ್ ಮಾಡೋದು. ನೋಡಿ, ಇದು ನಂದು ಶೆಫ್ ನೈಫ್, ನಾನು ಇದರಲ್ಲೇ ಯಾವಾಗಲೂ ಕಟ್ ಮಾಡೋದು. ನೋಡಿ ತೋರಿಸ್ತೇನೆ. ಓಕೆ, ಈಗ ಕಟ್ ಮಾಡುವ. ನೋಡಿ, ಆ್ಯಕ್ಚುಲಿ ಇದು ತುಂಬ ಗಟ್ಟಿ ಇದೆ, ಎಂತ ಕತ್ತಿ ಬೇಕಂತಿಲ್ಲ. ಓಕೆ, ಈಗ ಕಟ್ ಮಾಡಿದೆಲ್ಲ. ಈಗ ಇನ್ನೊಂದೇನಂದರೆ ನನ್ನ ಹತ್ರ ಅದು ಗ್ರೇಟ್ ಮಾಡೋದು ಅದು ಕೂಡ ಇಲ್ಲ. ಸೊ ನಾನು ಹೇಗೆ ಹೇಗೆ ಇದು ತೆಗೆದು ಪದಾರ್ಥ ಮಾಡ್ತೇನೆ ಅಂತೇಳಿ ತೋರಿಸ್ತೇನೆ. ಸೊ ಈ ಥರ ಇರುತ್ತಲ್ವ, ನಾನೇನು ಮಾಡ್ತೇನೆ ಅಂದರೆ ಈ ಥರ ಕಟ್ ಮಾಡ್ತೇನೆ, ಸ್ಲೈಸ್. ನಾನು ಹಾಗೇನೆ ಮಾಡೋದು. ಸೊ ಮಿಕ್ಸಿಯಲ್ಲಿ ಡೈರೆಕ್ಟ್ ಹಾಕಿದರೆ ಅದು ಇದಾಗುತ್ತೆ ಫುಲ್ ಮಿಕ್ಸ್ ಆಗಲಿ. ನೋಡಿ, ಈ ಥರ ಪೀಸ್ ಸ್ಲೈಸ್ ತೆಗೆದು ಆಮೇಲೆ ನಾನು ಈಗ 2 ಕೊಕೊನೆಟ್ ಇದೆ ಅಲ್ವಾ, ಅದನ್ನು ಹೀಗೇನೆ ಮಾಡೋದು. ನಾನು 2 ಕೊಕೊನೆಟ್ ಎಲ್ಲ ಈ ಥರ ಸ್ಲೈಸ್ ಮಾಡಿ ಒಂದು ಬಾಕ್ಸಲ್ಲಿ ಇಡ್ತೀನಿ, ಫ್ರೀಸರಲ್ಲಿ ಇಡ್ತೀನಿ. ಸೊ ಅದು ನಿಮಗೆ ಯಾವಾಗ ಬೇಕು ನೋಡಿ ಪದಾರ್ಥಕ್ಕೆ, ಸೊ ಆವಾಗ ಔಟ್ಸೈಡ್ ತೆಗೆದು ಒಂದು 5 ಮಿನಿಟ್ಸ್ ನೀರಲ್ಲಿ ಹಾಕಿಟ್ರೆ ನಾರ್ಮಲ್ ಟೆಂಪರೇಚರ್ಗೆ ಬರುತ್ತೆ. ಸೊ ಆಗ ನಿಮಗೆ ಯೂಸ್ ಮಾಡ್ಬೋದು.
ಈಗ ನಾನು ಇದಕ್ಕೆ ಒಂದು ಹಾಫ್ ಅಷ್ಟು ಕೊಕೊನೆಟ್, ಅದೇ ನಾನು ಸ್ಲೈಸ್ ಮಾಡಿದೆ ಅಲ್ಲ ಆ ಕೊಕೊನೆಟ್ ಹಾಕ್ತೇನೆ. ಓಕೆ, ಆಮೇಲೆ ನಾವು ಬಿಸಿ ಮಾಡಿಟ್ಟಿದ್ದ ಎಲ್ಲ ಇದನ್ನು ಹಾಕುವ. ಆಮೇಲೆ ಒಂದು ಸ್ವಲ್ಪ ಅರಶಿನ. ಸೊ ಈಗ ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ತರುವ. ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಂತ ಹೇಳ್ತೀನಿ. ಓಕೆ, ಸೊ ಈಗ ಇದು ಒಂದು ವಿಸಿಲ್ ಆಗಿ ಇಷ್ಟು ಬೆಂದಿದೆ. ಸೊ ಇದನ್ನು ನಾನು ಬೇರೆ ಪ್ಯಾನಿಗೆ ಈಗ ಟ್ರಾನ್ಸ್ಫರ್ ಮಾಡಿದ್ದೇನೆ. ಈಗ ನಾನು ಇಲ್ಲಿ ನೋಡಿ ಮಸಾಲ ಈ ಥರ ಬಂದಿದೆ. ಸೊ ಇದನ್ನು ಈಗ ನಾನು ಡೈರೆಕ್ಟಾಗಿ ಇದಕ್ಕೆ ಹಾಕ್ತೀನಿ. ಸೊ ನೆಕ್ಸ್ಟ್ ಏನಂದರೆ ಆಲ್ರೆಡಿ ಸ್ವಲ್ಪ ನೀರಂತ ಆಗಿದೆ. ಸೊ ಇದನ್ನೀಗ ತೆಗಿಬೇಕಲ್ವ. ಸೊ ಬೆಂದ ನೀರೇ ಇತ್ತು ಸ್ವಲ್ಪ, ಅದನ್ನು ಈ ಥರ ಹಾಕಿ ಈ ಥರ ಮುಚ್ಚಿ. ಇದು ಆ್ಯಕ್ಚುಲಿ ನಮ್ಮ ಎಲ್ಲ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಮಾಡ್ತಾರೆ ನೋಡಿ, ಈ ಥರ ಇದು ಮಾಡಿ ಪುನಃ ವಾಪಸ್. ಸೊ ಇದನ್ನು ಇದಕ್ಕೆ ಹಾಕುವ. ನನ್ನ ಆಫ್ಟರ್ನೂನ್ ಲಂಚ್ ರೈಸ್, ಇದು ನಮ್ಮದು ಮ್ಯಾಂಗ್ಳೂರ್ ರೈಸ್, ಆಮೇಲೆ ಇದು ಕರಿ, ಆಮೇಲೆ ಇದು ನಾವು ಕಂಚಲ್ ಅಂತ ಹೇಳ್ತೇವೆ, ಅದರ ಫ್ರೈ ನನಗೆ ತುಂಬ ಇಷ್ಟ, ಆ್ಯಂಡ್ ಮಜ್ಜಿಗೆ. ಪರ್ಫೆಕ್ಟ್ ಅಲ್ವಾ? ಓಕೆ, ಈಗ ನಾನು ತಶ್ಯನಿಗೆ ಸ್ಪೀನಾಚ್ ಲೀವ್ಸ್ ಹಾಕಿದ್ದೇನೆ, ಆಮೇಲೆ ತೊಗರಿಬೇಳೆ, ಸ್ವಲ್ಪ ರೈಸ್, ಹಾಗೆ ಇದು 3 ಇದರದ್ದೀಗ ನಾನು ಈ ಒಳಗಡೆ ಇದಿದೆ ಅಲ್ಲ, ಜಸ್ಟ್ ಇದನ್ನು ಮಾತ್ರ ನೋಡಿ, ಇದನ್ನು ಮಾತ್ರ ಹಾಕಿ ಆಮೇಲೆ ಗ್ರೈಂಡ್ ಮಾಡಿ ಕೊಡ್ತೇನೆ ಅವಳಿಗೆ. ಇದು ಆಫ್ಟರ್ನೂನ್ ಆಲ್ಮೋಸ್ಟ್ ಹೀಗೇನೆ ನಾನು ಕೊಡ್ತೇನೆ, ಏನಾದರೂ ವೆಜ್ಜೀಸ್ ಹಾಕಿ. ಸೊ ಈ ಥರ ಪೇಸ್ಟ್ ಮಾಡಿ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ಈ ಥರ ಕೊಡ್ತೀನಿ. ಸೊ ತಶ್ಯ ಈಗ ಲಂಚ್ ರೆಡಿ ಆಗಿದ್ದಾಳೆ. ಸೊ ಕೊಡುವ. ಇದು ಅವಳದು ಆ್ಯಕ್ಚುಲಿ ಚೇರ್. ಸೊ ಇದರಲ್ಲೇ ನಾನು ಯಾವಾಗಲೂ ಅವಳಿಗೆ ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಎಲ್ಲ ಇದರಲ್ಲೇ ಕೊಡೋದು. ಆ್ಯಂಡ್ ಎಸ್, ಗುಡ್ ಈವ್ನಿಂಗ್. ಈಗ ಇಲ್ಲಿ 4:30 ಆಗ್ತಾ ಇದೆ PM ಸಂಜೆದು. ಸೊ ಬೇಬಿ ಮಲಗಿದ್ಲು, ನಾನು ಕೂಡ ಸ್ವಲ್ಪ ಹಾಗೆ ಮಲಗಿದ್ದೆ. ಆ್ಯಂಡ್ ಈಗ ಎದ್ವಿ. ಆ್ಯಂಡ್ ನೋಡು, ಒಂದು ಸ್ಟ್ರಾಂಗ್ ಕಾಫಿ ಮಾಡಿ ಕುಡಿಯುವ. ಬಿಕಾಸ್ ನಾನು ಮಲಗಿ ಎದ್ದರೆ ನನಗೆ ಕಾಫಿ ಬೇಕೇ, ಯಾಕಂದರೆ ಅದು ಸ್ವಲ್ಪ ಏನೋ ಒಂಥರ ಆಗುತ್ತೆ ಮಲಗಿ. ನಾರ್ಮಲಾಗಿ ನಾನು ಮಲಗಲ್ಲ, ಒಮ್ಮೊಮ್ಮೆ ನಿದ್ದೆ ಬಂದರೆ ಮಲಗ್ತೇನೆ. ಲೈಟ್ ಆನ್ ಮಾಡುವ. ಸೊ ಇದು ಆ್ಯಕ್ಚುಲಿ ನಮ್ಮದು ಎಂಟ್ರೆನ್ಸ್ ಅಲ್ಲೇ ಇದೆ ಲೈಟ್. ಆ್ಯಂಡ್ ನೋಡಿ ಅಲ್ಲಿ, ಓಕೆ, ದ್ಯಾಟ್ಸ್ ಅ ಬ್ಲರ್. ಸೊ ನನ್ನ ಫೇವ್ರೆಟ್ ಪ್ಲೇಸ್ ಕಿಚನ್. ಸೊ ಅಲ್ಲಿಗೆ ಹೋಗುವ. ಕಿಚನಿಗೆ ಒಂದು ಸ್ಟ್ರಾಂಗ್ ಕಾಫಿ ಮಾಡಿ ಫಸ್ಟ್. ಸೊ ಇದೊಂದು ವಿಂಡೋ ಇಲ್ಲಿ. ಈ ವಿಂಡೋ ಸ್ಟ್ರೇಟ್ ಅಪೋಸಿಟ್ ಆಚೆ ಇನ್ನೊಂದು ವಿಂಡೋ, ಅಂದರೆ ಆಚೆ ಸೈಡ್ ಕೂಡ ಕಿಚನ್ ಅಷ್ಟೇ. ಸೊ ನಾನು ಒಮ್ಮೊಮ್ಮೆ ಥಿಂಕ್ ಮಾಡೋದು, ಯಾರಾದರೂ ನನಗೆ ಪರಿಚಯ ಇದ್ದಿದ್ದರೆ ಹೀಗಿನ ವಿಂಡೋ ಓಪನ್ ಮಾಡಿ ಮಾತಾಡ್ಬೋದಿತ್ತಲ್ವ ಅಂತ ಚಿಟ್ ಚಾಟ್ ಮಾಡಿಕೊಂಡು. ಬಟ್ ಸಮ್ಟೈಮ್ಸ್ ಮಾತಾಡೋದು ಕೇಳ್ತದೆ, ಬಟ್ ಲ್ಯಾಂಗ್ವೇಜ್ ತಮಿಳು ತೆಲುಗು ನನಗೆ ಗೊತ್ತಿಲ್ಲ, ಬಟ್ ಆ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಸೊ ಅಲ್ಲಿ ನೋಡಿ ಒಂದೆರಡು ಮಕ್ಕಳು ಆಟ ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಇದು ನೋಡುವಾಗ ನನಗೆ ಚೈಲ್ಡ್ಹುಡ್ ನೆನಪು ಬಂತು. ನಾವು ಕೂಡ ಅಷ್ಟೇ ಚೈಲ್ಡ್ಹುಡ್ಡಲ್ಲೆಲ್ಲ ಈ ಥರನೇ ಆಟ ಆಡ್ತಾ ಇದ್ವಿ ನೋಡಿ, ಮಣ್ಣೆಲ್ಲ ಬೀಸಾಡ್ಕೊಂಡು. 3 ಮಕ್ಕಳಿದ್ದಾರೆ. ಸೊ ಐ ಫೀಲ್ ದ್ಯಾಟ್, ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ಈ ಥರನೇ ಅಲ್ವಾ, ಶಾಲೆ ಬಿಟ್ಟ ನಂತರ ಈ ಥರ ಬಂದು ಮಣ್ಣಿನ ರಾಶಿ ಇರುತ್ತಲ್ಲ, ಆ ರಾಶಿಯಲ್ಲಿ ಈ ಥರ ಆಟ ಆಡೋದು ನಾವು. ನೋಡಿ ನೋಡಿ ಹೀಗೆ ಆಟ ಆಡ್ತಿದ್ದಾರೆ. ಹಾಂ ನೋಡಿ ಆಯ್ತು. ಓ ಓಕೆ, ನನಗೆ ಫುಜರದಲ್ಲಿ ನಮ್ಮದೊಂದು ಚೈಲ್ಡ್ಹುಡ್ ಮೆಮೊರಿ ನೆನಪಾಯಿತು.
ಆ್ಯಕ್ಚುಲಿ ಐ ಥಿಂಕ್ ಇದೆಲ್ಲ ವಿಲ್ಲದ ಮಕ್ಕಳು ಇರಬೇಕು ಐ ಗೆಸ್. ಆ್ಯಂಡ್ ಈ ಥರ ನೋಡಿದರೆ ಫುಲ್ ಅಲ್ಲಿ ಬೀಚಲ್ಲಿ ನೋಡಿ ಗಾಯ್ಸ್, ನೋಡಿ ಫುಲ್ ಈಗ ಜನ. ಆಗ ಒಂದು ಜನನೇ ಇರಲಿಲ್ಲ, ಬಟ್ ಈಗ ನೋಡಿ ಫುಲ್ ಜನ ಇದ್ದಾರೆ ನೋಡಿ, ವಾಕ್ ಮಾಡ್ತಾರೆ. ಕಶ್ಯಾ ಹಾಯ್ ಮಕ್ಕಳೇ, ಹಾಯ್ ಮಕ್ಕಳೇ. ಆ್ಯಂಡ್ ನೋಡಿ ಇಲ್ಲಿ ಒಂದು ಶಿಪ್. ಹಾಗೆ ಇದಾಗಿತ್ತು ನನ್ನೊಂದು ಡೈಲಿ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.